ಸನಾತನ ಸಂಭ್ರಮಕ್ಕೆ ಸ್ವಾಗತ. ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ಫಲ ಸಿಗ್ತಾ ಇದೆ, ಏನೆಲ್ಲ ಅನುಕೂಲತೆಗಳಿದೆ, ಏನೆಲ್ಲ ಅನಾನುಕೂಲತೆಗಳಿದೆ, ಹಣಕಾಸಿನ ವಿಚಾರಗಳಲ್ಲಿ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ, ಜನಗಳ ವಿಚಾರದಲ್ಲಿ ನೀವು ಹೇಗಿರಬೇಕು, ಪ್ಲಸ್ ಏನಿದೆ ಮೈನಸ್ ಏನೇನಿದೆ ಅನ್ನುವಂತ ವಿಸ್ತೃತವಾಗಿರತಕ್ಕಂತ ವಿಷಯ. ಕುಂಭರಾಶಿಯವರಿಗೆ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ ಈ ಕುಂಭರಾಶಿ ಅಂಡರ್ನಲ್ಲಿ ಬರುತ್ತೆ. ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರದ 4 ಚರಣ, ಪೂರ್ವಭಾದ್ರದ ಮೊದಲು 3 ಚರಣ ಕುಂಭರಾಶಿ ಅಂಡರ್ನಲ್ಲಿ ಬರುತ್ತೆ. ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಒಂದು ಫಲ ಹೇಗಿರುತ್ತೆ ಅನ್ನುವಂತ ವಿಡಿಯೋದ ಕಾನ್ಸೆಪ್ಟ್ ಆಗಿದೆ ನೋಡಿ. ಈ ತಿಂಗಳ ಪ್ರಾರಂಭದಲ್ಲಿ ಬಹಳ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗತ್ತೆ. ಯಾವುದೇ ಒಂದು ಕಾಗದ ಪತ್ರಗಳಿರ್ಲಿ, ಹಣಕಾಸಿನ ವ್ಯವಹಾರಗಳಿರ್ಲಿ, ಎಲ್ಲೋ ಸಾಲ ತೆಗೆದುಕೊಳ್ಳೋದು, ಸಾಲ ಕೊಡೋದು, ಲೇವಾದೇವಿಗಳು, ಕೊಡುಕೊಳ್ಳುವಿಕೆಗಳು, ಯಾವುದೋ ಒಂದು ಮಧ್ಯಸ್ಥಿಕೆಯಾಗಿ ನೀವು ಯಾರಿಗೋ ದುಡ್ಡು ಕೊಡಿಸ್ಕೊಡ್ತಾ ಇದ್ದೀರಾ, ಅಥವಾ ನೀವು ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ತಾ ಇದ್ದಾರೆ, ಇಂತಹ ಅನ್ಸೆಕ್ಯೂರ್ ವ್ಯವಹಾರಗಳಿಗೆ ಕೈ ಹಾಕಬಾರ್ದು. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಬಹಳ ನಿಗಾ ಇರಬೇಕು. ಹಣಕಾಸಿನ ಎಸ್ಪೆಷಲಿ ಹಣಕಾಸಿಗೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವಿಲ್ಲಿ ಅನುಸರಿಸಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಆರ್ಥಿಕವಾಗಿರ್ತಕ್ಕಂಥ ನಷ್ಟವನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವು ಸರ್ಕಾರಿ ಕೆಲಸಗಳಿಗೆ ಸುಮ್ನೆ ವ್ರತ ತಿರುಗಾಟ ಮಾಡೋದು, ಅಥವಾ ಯಾರ್ದೋ ಕೆಲ್ಸಕ್ಕೆ ತಿರುಗಾಟ ಮಾಡೋದು, ನಿಮ್ಮದಲ್ಲದಂತ ಕೆಲ್ಸಕ್ಕೆ ಅಲದಾಡುವಂಥದ್ದು, ಅಥವಾ ನಿಮ್ಮದೇ ಆದ ಕೆಲಸ ಇದ್ರೂ ಕೂಡ ಸಡನ್ ಆಗಿ ಆ ಕೆಲಸ ಕೈಗೂಡದೇ ಇರ್ಬೋದು, ಅಥವಾ ಅದಕ್ಕಾಗಿ ಸುಮ್ಮನೆ ಸಮಯ ವ್ಯರ್ಥ ಮಾಡಬಹುದು. ಈ ತರ ಸಾಧ್ಯತೆ ಇರುತ್ತೆ. ನೀವು ಒಮ್ಮೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಇದು ಸರಿನಾ ತಪ್ಪ, ನಾನು ಇದನ್ನ ಮಾಡ್ಬೇಕಾ ಮಾಡಬಾರ್ದಾ ಅನ್ನುವಂಥದ್ರ ಬಗ್ಗೆ. ಈಗ ನಾನು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಇದು ಯೋಗ್ಯ ಇದೆಯಾ ಅನ್ನುವಂಥದ್ದು ಆ ಸಮಯಕ್ಕೆ ಅನುಸಾರವಾಗಿರುವಂತ ನಿರ್ಧಾರಗಳನ್ನು ಕೂಡ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲದೆ ಇದ್ರೆ ಸಮಯ ಸುಮ್ಮನೆ ವ್ಯರ್ಥ ಆಗೋಗುತ್ತೆ. ಸಮಯಕ್ಕೆ ಜಾಸ್ತಿ ಮಹತ್ವವನ್ನ ಕೊಡುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ನೋಡಿ, ನಿಮ್ಮ ವಾಹನಗಳನ್ನ ನಿಮ್ಮ ಮಕ್ಕಳ ಕೈಗೆ, ಚಿಕ್ಕ ಮಕ್ಕಳಿದ್ರೆ ಅಥವಾ ಈಗ ಕಲಿತಾ ಇದ್ರೆ ಅಂತವ್ರ ಕೈಯಲ್ಲಿ ಕೊಡಬೇಡಿ. ಅನ್ಸೆಕ್ಯೂರ್ ಡ್ರೈವಿಂಗ್ ಅನ್ನ ಮಾಡಬೇಡಿ. ನಿಮಗೂ ಕೂಡ ಪೂರ್ಣವಾಗಿ ಡ್ರೈವಿಂಗ್ ಬಂತು ಅಂದ್ರೆ ಮಾಡಿ, ಇಲ್ಲ ಅಂತಂದ್ರೆ ರಿಸ್ಕ್ ಅನ್ನ ತೆಗೆದುಕೊಂಡು ಹೋಗ್ಬೇಡಿ. ಒಳ್ಳೆ ಡ್ರೈವಿಂಗ್ ಕ್ಲಾಸ್ ಅಲ್ಲಿ ಸೇರಿಸಿ ಆಮೇಲೆ ನೀವು ಡ್ರೈವಿಂಗ್ ಅನ್ನ ಓನ್ ಆಗಿ ಮಾಡೋದು ಒಳ್ಳೇದು. ಬಹಳ ಜನ ಮೊದಲಿಂದನೂ ಮಾಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಮಾಡಬಹುದು, ತೊಂದ್ರೆ ಇಲ್ಲ. ಇನ್ನು ನಿಮ್ಮ ವಾಹನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇಡುವಂತ ಪ್ರಯತ್ನವನ್ನ ಮಾಡಿ. ಹಣಕಾಸಿನ ಬಗ್ಗೆ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳಬೇಕಾದ್ರೆ, ಅಂದ್ರೆ ನೀವು ದೊಡ್ಡ ಮಟ್ಟದ ಏನೋ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಅಥವಾ ಏನೋ ಒಂದು ದೊಡ್ಡ ಮಟ್ಟದ ದುಡ್ಡನ್ನು ತೆಗೆದುಕೊಂಡ್ಬಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಯಾರಿಗೋ ದೊಡ್ಡ ಮಟ್ಟದ ದುಡ್ಡು ಕೊಡ್ತಾ ಇದ್ದೀರಿ, ಅದ್ರಲ್ಲಿ ನೀವು ಮಧ್ಯಸ್ಥಿಕೆ ಆಗ್ತಾ ಇದ್ದೀರಿ ಅಂತಂದ್ರೆ ಮತ್ತೊಮ್ಮೆ ಯೋಚನೆ ಮಾಡಿ, ಆಯ್ತಾ. ಇನ್ನು ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಆಸ್ಪತ್ರೆಗಳು ಅಥವಾ ಮೆಡಿಸಿನ್ ಈ ರೀತಿಯಾಗಿ ಸ್ವಲ್ಪ ಖರ್ಚು ವೆಚ್ಚ ಇರ್ತವೆ, ಚಿಕ್ಕ ಪುಟ್ಟ ಖರ್ಚು ವೆಚ್ಚಗಳು ಇರ್ತವೆ. ಅದನ್ನ ಮ್ಯಾನೇಜ್ ಮಾಡಿಕೊಂಡು ಅವರಿಗೆ ಬೇಕು ಬೇಡಗಳನ್ನ ಮೊದಲು ನೋಡುವಂತ ಪ್ರಯತ್ನವನ್ನು ಮಾಡಿ, ಹಿರಿಯರ ಆರೈಕೆಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡಿ. ಅಪರಿಚಿತರೊಂದಿಗೆ ವಾದ ವಿವಾದಗಳು ಬೇಡ. ಸುಮ್ನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ. ನೋಡಿ, ನೀವು ಒಳ್ಳೆದನ್ನ ಹೇಳಿದ್ರು ಕೆಟ್ಟದನ್ನಾಗಿ ತಿಳ್ಕೊಳ್ಳುವಂತ ಜನ ಬಹಳಷ್ಟು ಜನ ಇದ್ದಾರೆ. ಮೊದಲೇ ನೀವು ಅಂದ್ರೆ ಮುಗ್ದೋಯ್ತು, ನೀವೇನೇ ಹೇಳಿದ್ರು ಕೂಡ ಅದರಲ್ಲಿ ತಪ್ಪನ್ನ ಹುಡುಕುವಂತ ಜನಗಳು ಜಾಸ್ತಿ ಇದ್ದಾರೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹೀಗಿದ್ದಾಗ ಸ್ವಲ್ಪ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವಿಲ್ಲಿ ಅನುಸರಿಸಬೇಕಾಗುತ್ತೆ. ವಾದ ವಿವಾದಗಳು, ಅನಾವಶ್ಯಕವಾದಂತ ಕಾಂಟ್ರವರ್ಸಿಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು, ಆಯ್ತಾ. ಇನ್ನು ಆತ್ಮೀಯ ಬಂಧುಗಳಿಂದ ನಿಮಗೊಂದು ಒಳ್ಳೆ ಫಲ ಸಿಗುವಂತ ಸಾಧ್ಯತೆ ಇದೆ. ಶುಭ ಸುದ್ದಿಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಈ ಖರ್ಚುಗಳಲ್ಲಿ ಹೆಚ್ಚಳ ಆದ್ರೂ ಕೂಡ ಅದನ್ನ ನಿಭಾಯಿಸುವಂತಹ, ಬ್ಯಾಲೆನ್ಸ್ ಮಾಡುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇರುತ್ತೆ. ಯಾವುದೋ ಒಂದು ಮೂಲದಿಂದ ದುಡ್ಡು ಬರ್ತಾ ಇರುತ್ತೆ, ಯಾಕಂದ್ರೆ ನೀವು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತೀರಿ, ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ, ನಿಮ್ಮಲ್ಲಿ ಒಂದು ಕಲೆ ಇರುತ್ತೆ. ಏನಪ್ಪಾ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ, ಜಾಸ್ತಿ ದುಡ್ಡು ಬೇಕು, ಹೆಂಗ್ ಮಾಡೋಣ ಅನ್ನೋಷ್ಟರಲ್ಲಿ ಮತ್ತೆ ಏನೇನೋ ಮ್ಯಾನೇಜ್ ಮಾಡಿ ಪಾಸ್ ಆಗ್ಬಿಡ್ತೀರಿ. ಆ ತರದ್ದು ಜೀವನದಲ್ಲಿ ಬಹಳ ಅನುಭವ ಆಗಿದೆ. ಹಾಗಾಗಿ ಸ್ವಲ್ಪ ನಿಮ್ಮ ಎಷ್ಟೇ ಸಮಸ್ಯೆ ಇದ್ರೂ ನಿಮಗೆ ವೀಲ್ ಪವರ್ ಅನ್ನುವಂಥದ್ದು ಇರುತ್ತೆ. ನಿಮಗೆ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಸ್ಟ್ರೆಂತ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತ ಕ್ಯಾರೆಕ್ಟರ್ ಅಲ್ಲ. ಹಾಗಾಗಿ ನೀವು ಸ್ವತಃ ಯೋಚನೆ ಮಾಡುವಂತದ್ರಿಂದ ಅನೇಕ ಏರಿಳಿತಗಳು, ತೊಂದರೆಗಳು ಬಂದರೂ ಕೂಡ ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡುವಂತ ಸಾಧ್ಯತೆಗಳು ಇದೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಯಾವುದೋ ಒಂದು ಮೂಲದಲ್ಲಿ ದುಡ್ಡು ಬರುತ್ತೆ, ದುಡ್ದಿರುವಂತ ದುಡ್ಡು ಖಂಡಿತ ಬರುತ್ತೆ. ಹಣಕಾಸಿನ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಅಂತದ್ದೇನು ದೊಡ್ಡ ಸಮಸ್ಯೆ ಇಲ್ಲ. ಆದ್ರೆ ನೀವು ಬುದ್ಧಿವಂತಿಕೆಯಿಂದ ನಡೆದುಕೊಂಡ್ರೆ 4 ಕಾಸು ಸಂಪಾದನೆ ಮಾಡ್ಕೋಬಹುದು ಅನ್ನುವಂತ ವಿಚಾರ ಅಲ್ವಾ. ಇನ್ನ ಈ ನಿಮ್ಮ ಕೆಲಸದಲ್ಲಿ ಹಲವಾರು ಅಡೆತಡೆಗಳು ಇರ್ತವೆ. ಸಮಸ್ಯೆ ಇಲ್ಲದೆ ಇರುವಂತ ಕ್ಷೇತ್ರ ಯಾವ್ದಿದೆ ಹೇಳಿ? ಸವಾಲುಗಳಂತೂ ಸಾಕಷ್ಟಿದೆ ನಿಮ್ಮ ಕೆಲಸದಲ್ಲಿ. ಅದನ್ನ ಸಮರ್ಥವಾಗಿ ನಿಭಾಯಿಸುವಂತ ಪ್ರಯತ್ನ ನೀವಿಲ್ಲಿ ಮಾಡಿದ್ರೆ ಇನ್ನು ಬಹಳ ಅನುಕೂಲಕರವಾದ ಫಲ ಸಿಗುತ್ತೆ. ಶುಭ ಸುದ್ದಿ ಇದೆ, ಬೇರೆ ಕಡೆಯಿಂದ ಶುಭ ಸುದ್ದಿ ಇದೆ. ಮನೆಯಲ್ಲಿ ಚಿಕ್ಕ ಪುಟ್ಟ ಕಲಹ ಇರುತ್ತೆ, ಇದ್ರ ಬಗ್ಗೆ ಗಮನ ಹರಿಸಬೇಕು. ನೀವು ಸ್ತ್ರೀಯರೇ ಇರ್ಲಿ, ಪುರುಷರೇ ಇರ್ಲಿ,
ಏನೋ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಗೊಂದಲಗಳು, ಕಲಹಗಳು ಈ ರೀತಿ ಇರ್ತವೆ. ಅದ್ರ ಬಗ್ಗೆ ಆಗಿಂದಾಗೇನೆ ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗುವಂತ ಪ್ರಯತ್ನ ನೀವು ಇಲ್ಲಿ ಮಾಡ್ಕೋಬೇಕಾಗತ್ತೆ. ಮತ್ತೆ ಭವಿಷ್ಯಕ್ಕಾಗಿ ಹಲವಾರು ಯೋಜನೆಗಳನ್ನ ನೀವು ರೂಪುಗೊಳಿಸುವಂತ ಸಾಧ್ಯತೆ ಇದೆ. ಸುಮ್ಮನೆ ಕೊಡುವಂತ ವ್ಯಕ್ತಿ ಅಲ್ಲ, ಸದಾ ಚಟುವಟಿಕೆಯಿಂದ ಇರುವಂತ ವ್ಯಕ್ತಿ. ಹಾಗಾಗಿ ಏನೇನೋ ಒಂದು ಪ್ಲಾನ್ಗಳು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ರೆಡಿ ಆಗಿರುತ್ತೆ. ಅದರ ಪ್ರಕಾರ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿಗಳು ಏನಿದೆಯಲ್ಲ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಚ್ಚರಿಕೆ ಇದ್ರೆ ಸಾಕು, ಬಹಳ ಒಳ್ಳೆ ಫಲ ನಿಮಗಿಲ್ಲಿ ಸಿಗ್ತಾ ಇರುವಂತದ್ದು. ಇನ್ನು ಕೆಲ ಯೋಜನೆಗಳು ಇದೆಯಲ್ಲ, ಒಂದು ಅಂತಿಮ ಹಂತಕ್ಕೆ ಬಂದು ತಲುಪುವಂತ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿಂತಿರುವಂತ ಕೆಲಸ ಅಥವಾ ಯಾವುದೋ ಒಂದು ಯೋಜನೆಗಳು ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವಂತ ಸಾಧ್ಯತೆಗಳಿದೆ. ಆರ್ಥಿಕವಾಗಿ ಸುಧಾರಣೆ ಕಂಡರೂ ಕೂಡ ಸ್ವಲ್ಪ ಅಷ್ಟೇ ವೇಗವಾಗಿ ಖರ್ಚಾಗುತ್ತೆ. ಖರ್ಚಿಗೆ ಅಂಕುಶ ಹಾಕುವಂತ ಪ್ರಯತ್ನವನ್ನ ಮಾಡಿ, ಪ್ರಯಾಣದ ಯೋಜನೆ ಏನಾದ್ರೂ ಇದ್ರೆ ಸ್ವಲ್ಪ ಮುಂದೆ ಹಾಕುವಂತ ಪ್ರಯತ್ನವನ್ನ ಮಾಡಿ, ಅದರಿಂದ ಬಹಳ ಅನುಕೂಲ ಆಗುತ್ತೆ. ಕೆಲವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸಾಗುತ್ತೆ. ಈ ತಿಂಗಳ ಕೊನೆಯಲ್ಲಿ ಸುಳ್ಳು ಸಾಕ್ಷಿ ಅಂತ ಹೇಳಬಾರದು ಅಂತ ಒಂದು ಎಚ್ಚರಿಕೆ ಇದೆ. ಆದ್ರೆ ನೀವು ಸತ್ಯವಂತರಲ್ವಾ, ನ್ಯಾಯವಂತರು, ಸತ್ಯವಂತರು, ಧರ್ಮವಂತರು, ನಿಷ್ಠವಂತರು, ಎಲ್ಲೋ ಏನಾದ್ರು ಸುಳ್ಳು ಹೇಳ್ಬಿಟ್ರೆ ನಿಮ್ಗೆ ಆಗಾಗ ಮನಸ್ಸಿನಲ್ಲೇನೆ ಕೊರಿತಾ ಇರುತ್ತೆ. ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ, ಸುಳ್ಳು ಹೇಳ್ಬಿಟ್ಟೆ, ಅಥವಾ ಯಾರಿಗೋ ಒಂದು ತೊಂದರೆ ಆಗ್ಬಿಡ್ತಲ್ಲ ನನ್ನಿಂದ ಅಂತ ಹೇಳಿ ಮರುಕ ಪಡುವಂತಹ ಮುಗ್ಧವಾದ ವ್ಯಕ್ತಿತ್ವ. ಅದರಲ್ಲಂತೂ ಎರಡು ಮಾತಿಲ್ಲ. ನೀವಂತೂ ಸುಳ್ಳು ಸಾಕ್ಷಿ ಹೇಳಲಿಕ್ಕೆ ಮನಸ್ಸಂತೂ ಒಪ್ಪೋದಿಲ್ಲ, ಆಯ್ತಾ. ಇನ್ನು ಉಳಿದಂಗೆ ಮಾತ್ರ ಈ ತಿಂಗಳಲ್ಲಿ ಅದ್ಭುತವಾದಂತಹ ಫಲ ಇದೆ. ಅದ್ಭುತ ಫಲ ಸಿಗೋದಕ್ಕೆ ಅದ್ಭುತ ಎಚ್ಚರಿಕೆಗಳು ಇದಾವೆ. ಅದನ್ನ ನೀವು ಅನುಸರಿಸ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ಅದ್ಭುತವಾದ ಫಲ ಸಿಗೋದಕ್ಕೆ ಪರಿಹಾರಗಳು ಬೇಡವಾ? ಖಂಡಿತ ಬೇಕು. ದೈವ ಕೃಪೆಗೆ ಪಾತ್ರವಾಗಬೇಕು ಅಂದ್ರೆ ಪರಿಹಾರಗಳು ಬೇಕು. ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಏಪ್ರಿಲ್ ತಿಂಗಳಲ್ಲಿ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ, ಮಹಾಶಿವನ ದೇವಾಲಯಕ್ಕೆ ಎಳ್ಳೆಣ್ಣೆಯನ್ನ ಅರ್ಪಿಸ್ತಕ್ಕಂಥದ್ರಿಂದ ಬಹಳ ಅದ್ಭುತವಾದಂತಹ ಫಲ ನಿಮಗೆ ಇಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಸರ್ವೇ ಜನಃ ಸುಖಿನೋ ಭವಂತು.